ನೋಡಿ, ಇಂದಿನ ಸಮಾಜದಲ್ಲಿ ಯುವಕರೇ ದೇಶದ ಒಂದು ಬಲ. ಸಾಕಷ್ಟು ಯುವಕರು ತಮ್ಮದೇ ಆಗಿರತಕ್ಕಂತಹ ಒಂದು ಕನಸನ್ನ ಕಟ್ಕೊಂಡಿರ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಸರ್ಕಾರದಿಂದ ನೇಮಕಾತಿ ಆಗ್ತಾ ಇಲ್ಲ. ಆದ್ರೆ ಇದೆಲ್ಲದರ ನಡುವೆ ನೂತನ ಮುಖ್ಯಮಂತ್ರಿ ಆಗಿರತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ನೇಮಕಾತಿಯ ಒಂದು ಹೊಸ ಭರವಸೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಈ ಕುರಿತಾಗಿ ರಾಜ್ಯದ ಜನತೆ ಏನೆಲ್ಲ ಹೇಳ್ತಾ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಕರ್ನಾಟಕದಲ್ಲಿ ನಿರುದ್ಯೋಗ ತಾಂಡವ. ಡಿಕೆಶಿಯಿಂದ ಶುರುವಾಗುತ್ತಾ ನೇಮಕಾತಿ ಪರ್ವ. ಗವರ್ಮೆಂಟ್ ಇಸ್ ಕಮಿಟೆಡ್. ಈ ರಾಜ್ಯದ ಜನತೆಯ, ನಮ್ಮ ಯುವಕರು, ವಿದ್ಯಾರ್ಥಿಗಳು, ನಿರುದ್ಯೋಗಿಗಳಿಗೆ ಈ ಉದ್ಯೋಗದ ಸಮಸ್ಯೆ ಬಗೆಹರಿಸಬೇಕು. ಕೇಳಿದ್ರಲ್ಲ, ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ರಾಜ್ಯದ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಆದ್ರೆ ಇದು ಅಷ್ಟು ಸುಲಭ ಕಾರ್ಯವಲ್ಲ. ಮುಖ್ಯಮಂತ್ರಿಯಾಗಿ ಗದ್ದುಗೆ ಅಲಂಕರಿಸ್ತಾ ಇದ್ದಂತೆ ಡಿ.ಕೆ. ಶಿವಕುಮಾರ್ ಮೊದಲ ಸಚಿವ ಸಂಪುಟದಲ್ಲೇ 56,000 ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನ ಕೊಟ್ಟಿದ್ರು. ಯುವಕರಿಗೆ 56,000ಕ್ಕೂ ಹೆಚ್ಚು ಉದ್ಯೋಗದ ಭರ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೌದು, ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳುವುದು ಲಕ್ಷಾಂತರ ಯುವಕರ ಕನಸು. ಆದರೆ ಪರೀಕ್ಷೆಗಳು ನಡೆದರೂ ಕೂಡ ಫಲಿತಾಂಶ ಪ್ರಕಟಿಸುವಲ್ಲಿ ವಿಳಂಬ, ಸಂದರ್ಶನ ಪ್ರಕ್ರಿಯೆ ದೀರ್ಘಕಾಲದ ನಿರೀಕ್ಷೆ ಹಾಗೂ ನೇಮಕಾತಿ ಆದೇಶ ನೀಡುವಲ್ಲಿ ವಿಳಂಬ, ಇವುಗಳೆಲ್ಲವೂ ಕೂಡ ಯುವಕರ ಸಹನೆಯನ್ನ ಪರೀಕ್ಷೆ ಮಾಡುತ್ತಿವೆ. ರಾಜ್ಯದಲ್ಲಿ ಸುಮಾರು 2,84,881 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಇವುಗಳನ್ನು ಭರ್ತಿ ಮಾಡಲು ಒಳ ಮೀಸಲಾತಿ ಅಡೆತಡೆಗಳನ್ನು ನಿವಾರಿಸಲಾಗಿದೆ ಅಂತ ಸರ್ಕಾರ ತಿಳಿಸಿದೆ. ಆದರೂ ಪರೀಕ್ಷೆಗಳು ರದ್ದಾಗುವುದು ಅಥವಾ ಕಾನೂನು ಸಮಸ್ಯೆಗಳ ಕಾರಣದಿಂದ ವರ್ಷಗಳ ಕಾಲ ನೇಮಕಾತಿ ಪ್ರಕ್ರಿಯೆ ನಿಲ್ಲುವುದು ಸಾಮಾನ್ಯವಾಗಿದೆ. ಆದರೆ ಈ ಮಧ್ಯೆ ಡಿಕೆಶಿ ಘೋಷಣೆ ಹೊಸ ಸಂಚಲನವನ್ನು ಸೃಷ್ಟಿಸಿದ್ದು, ಯಾವಾಗ ನೇಮಕಾತಿ ಮಾಡ್ತೀರಾ ಅಂತ ಜನ ಪ್ರಶ್ನೆ ಕೇಳ್ತಿದ್ದಾರೆ. 2 ವರ್ಷ ಆಯ್ತು ಹೋದಾಗತ್ತ. ಲಾಸ್ಟ್ ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗೂ 3 ವರ್ಷದಿಂದ ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಅಂದ್ರು. ಅವಾಗ ಕಾಲ್ ಮಾಡಲಿಲ್ಲ. ನಿರುದ್ಯೋಗ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಪ್ರತಿ ವರ್ಷನೂ ಲಕ್ಷಗಟ್ಟಲೆ ಹುಡುಗರು ಹೊರಗೆ ಬರ್ತಾರೆ. ಅವ್ರಿಗೆ ಓದಿ ಪಾಪ ಅವ್ರಿಗೆ ಹೆಂಗಾಗಿದೆ ಅಂದ್ರೆ, ಹಳಬ್ರೆಲ್ಲ ವಯಸ್ಸು ಮೀರಿಕೊಂಡು ಗವರ್ಮೆಂಟ್ ನೌಕರಿನೇ ಬೇಡ ಅಂತ ಎಷ್ಟೋ ಜನ ಬಿಟ್ಟು ಪಾಪ ತಮ್ಮ ದಾರಿ ಏನು ಸಿಗ್ಲಾರ್ದೆ, ಒಂದು ವೇ ಸಿಗ್ಲಾರ್ದೆ ಅವರು ಜೀವನ ಕಟ್ಕೊಳ್ಳೋದು ಕಷ್ಟ ಆಗಿದೆ. ಸೊ ಹಿಂಗಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ಸ್ವಲ್ಪ ಯುವಕರ ಬಗ್ಗೆ ಕಾಳಜಿ ತೋರಿಸಿ ಒಂದು ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಬೇಕಂತ ಕೇಳ್ಕೊಂತೀವಿ. ಯುವಕರಿಗೆ ನಾವು ಉದ್ಯೋಗವನ್ನು ಕೊಡ್ತೇವೆ ಅಂತ ಹೇಳಿ ಈ ವಿಚಾರವನ್ನು ನಾವು 2023ರಿಂದಾನು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದಾನು ಕೇಳ್ಕೊಂತ ಬಂದಿದ್ದೀವಿ. ಯುವಕರದ ಆಶಯ ಏನಿದೆ ಅಂತ ಹೇಳಿದ್ರೆ, ಏನು 2023ರಲ್ಲೂ ಕೂಡ ಇದೇ ಮಾತನ್ನು ಹೇಳಿದ್ರಿ, ನಾವು ಹುಡುಗರಿಗೆ, ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ, ಮತ್ತೆ ಕನ್ನಡಿಗರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳಿ ಈ ಸರ್ಕಾರದಿಂದ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ನಿರೀಕ್ಷೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಯುವಕರಿಗೆ ಕಲ್ಯಾಣಕ್ಕೋಸ್ಕರ ಸಾಕಷ್ಟು ಯೋಜನೆ ನಾನು ಮಾಡ್ತಾ ಇದ್ದೀನಿ. ಘೋಷಣೆ ಮಾಡಿದಂತಹ 6 ಇದರಲ್ಲಿ 2 ವಿಚಾರ ಪ್ರಮುಖವಾಗಿ ಯುವಕರಿಗೆ ಸಂಬಂಧಪಟ್ಟಂತಿದೆ. ಒಂದು ವಿಚಾರ ಯಾವುದು ಅಂತ ಹೇಳಿದ್ರೆ ಉದ್ಯೋಗದ್ದು, ಎರಡನೇ ವಿಚಾರದ್ದು ಖಾಸಗಿ ಕಂಪನಿಗಳಲ್ಲೂ ಕೂಡ ಸರ್ಕಾರದ ಸಹಭಾಗಿತ್ವದಲ್ಲಿ ಉದ್ಯೋಗ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಯುವಕರು ಇಟ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭಾಶಯ ಕೋರೋದ್ರ ಜೊತೆಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಏನು ಅಂತ ಹೇಳಿದ್ರೆ, ನೀವೇನು ಹೇಳಿದ್ದೀರಾ ಇದನ್ನು ಹೇಳಿಕೆಯಾಗಿ ಉಳಿಬಾರದು. ನಿಮಗೆ ಉಳಿದಿರುವಂತದ್ದು 2 ವರ್ಷ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನೀವು ಯುವಕರಿಗೆ ಏನು ಆಸೆಯನ್ನ ಈಡೇರಿಸ್ತಾರ ಅನ್ಸುತ್ತೆ ಸರ್. ಅಂದ್ರೆ ಸರ್ಕಾರದ ಹಿಂದಿನ ಭಾಗದಲ್ಲೂ ಇವರೇ ಇದ್ರು. ಕಳೆದ 3 ವರ್ಷದ ವಿಚಾರ ನೋಡಿದ್ರೆ ಸರ್ ಬರೀ ಹೇಳಿಕೆಯಾಗಿ ಉಳಿದಿದೆ. ನಾವು ಈಡೇರಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ನಾವು ಯುವಕರಿಗೆ ಏನದ ಒಂದು 50,000 ಹುದ್ದೆಗಳನ್ನ ನಾವು ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಾರಲ್ಲ, ಇದೆಲ್ಲ ಸುಳ್ಳು ಸುದ್ದುಕತಿ. ಇದು ಸರ್ಕಾರ ದಿವಾಳಿ ಎದ್ದೋಗ್ಯದ. ಸಿಎಂ ಡಿಕೆಶಿ ಮಾತು. ಹಲವು ವರ್ಷಗಳಿಂದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿಗೆ ಕಾಯ್ದಿದ್ದಂತಹ ಅಭ್ಯರ್ಥಿಗಳಿಗೆ ಹೊಸ ಆಶಾಕಿರಣ ಮೂಡಿಸಿದೆ. ಆದರೆ ವಿರೋಧ ಪಕ್ಷಗಳು ಹೇಗೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರಲ್ಲ, ಮಾಡಿ 3 ವರ್ಷ ಆಯ್ತು, ಏನಾನ ಆಯ್ತಾ? ಬೆಂಗಳೂರು ಏನಾನ ಉದ್ದಾರ ಆಯ್ತಾ? ಹಳ್ಳ ಮೊದಲೇ ಎಷ್ಟೋ ಚಂದ ಐತಿ. ಇವ್ರು ಬ್ರ್ಯಾಂಡ್ ಬೆಂಗಳೂರು ಅನೌನ್ಸ್ ಆಗಕ್ಕೆ ಮುಂಚೆ ಚಂದ ಇತ್ತು. ಈ ಬ್ರ್ಯಾಂಡ್ ಬೆಂಗಳೂರು ಅನೌನ್ಸ್ ಮಾಡಿದ ಮೇಲೆ ಎಲ್ಲ ರಸ್ತೆ, ಗಾರ್ಬೇಜ್ ಅಂತೂ ದಿನನಿತ್ಯ ಎಲ್ಲರ ಗೋಳದು ಒಂದು ರೀತಿ. ಅದರಿಂದ ಇದು ಒಂದಷ್ಟೇ ಸುಮ್ಮನೆ ಘೋಷಣೆ ಇವ್ರದ್ದು, ಎಲ್ಲ ನಾಟಕ, ಡ್ರಾಮಾ ಬಿಟ್ರೆ ಬೇರೆ ಏನೂ ಇಲ್ಲ. ಮಂಡನೆ ಮಾಡ್ತೀರಿ, ಈ ಎಲ್ಲ ಯೋಜನೆಗಳಿಗೆ ಯಾವ ರೂಪದಲ್ಲಿ ಕ್ರೋಢೀಕರಣವನ್ನು ಮಾಡ್ತೀರಿ, ಹೊಸ ತೆರಿಗೆಗಳನ್ನ ಯಾವಾಗ ಜನರಿಗೆ ಹೇಳ್ತೀರಿ ಅನ್ನೋದನ್ನ ಸ್ಪಷ್ಟ ಮಾಡಬೇಕು. ಈ ಯೋಜನೆಗಳೆಲ್ಲೂ ಕೂಡ ಹಳೆಯ ಬಜೆಟ್ನಲ್ಲಿ ಹಣಕಾಸಿನ ಹೊಂದಾಣಿಕೆಗಳು ಇರಲಿಲ್ಲ ಮತ್ತು ಮಾಡಲಿಕ್ಕಾಗಲ್ಲ. ಈಗಾಗಲೇ ವಿತ್ತೀಯ ಕೊರತೆಯನ್ನ, ರಾಜಸ್ವ ಕೊರತೆಯನ್ನ ಕಳೆದ ಬಜೆಟ್ನಲ್ಲಿ ನಾವು ನೋಡಿದೀವಿ. ಹಾಗಾಗಿ ಹೊಸತ್ತು ಸುಮಾರು 40 ಸಾವಿರ ಕೋಟಿ ರೂಪಾಯಿ ಏನು ಬೇಕಾಗಿದೆ, ಇದನ್ನ ಸೇರಿಸಿಕೊಂಡು ಹಳೆಯ ಯೋಜನೆಗಳನ್ನ ಮುಂದುವರಿಸ್ತೀರಿ ಅಂತಾದ್ರೆ
ಹೊಸ ಬಜೆಟ್ ಅನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರ ಅನ್ನುವಂಥದ್ದನ್ನ ರಾಜ್ಯದ ಜನರಿಗೆ ಸ್ಪಷ್ಟ ಮಾಡಿದ್ರೆ ಬಹುಶಃ ಚರ್ಚೆ ಮಾಡಲಿಕ್ಕೆ, ಇದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಈ ಹಳೇ ಬಸ್ಸು ಓಡ್ಲಾರ್ದೆ ನಿಂತಾಗ ಡ್ರೈವರ್ನ ಬದಲಾಯಿಸಿದ್ರೆ ಓಡ್ತದೆ ಅಂತ ಅನ್ಸಲ್ಲ. ಆದ್ರೆ ಆತರ ಚತುರತೆ ಅವರಲ್ಲಿದ್ದು ನಡೆಸೋದಾದ್ರೆ ನಮ್ಮದೇನು ಸಮಸ್ಯೆ ಇಲ್ಲ. ಆದರೂ ನಾವು ಅವ್ರು ಬಂದ ತಕ್ಷಣನೇ ವಿರೋಧಿಸೋದು ಅದು ನನಗೇನೋ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಅದು ಆ ರೀತಿ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೆ ವಿರೋಧ ಮಾಡೋದಲ್ಲ. ಅವರ ದಾರಿ ತಪ್ಪಿದಾಗ ಅದನ್ನ ವಿರೋಧಿಸೋದು, ದಾರಿಗೆ ತರುವಂತ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಡಿಸಿಎಂ ಡಿಕೆಶಿ ಯುವ ಯುಗದ ಮೂಲಕ ಶಿವಯುಗ ಆರಂಭಕ್ಕೆ ಡಿಕೆಶಿ ಮುನ್ನಡೆ ಬರೆದಿದ್ದಾರೆ. ಆದರೆ 56,000 ಹುದ್ದೆ ಭರ್ತಿ ಮಾಡೋದು ಅಷ್ಟು ಸುಲಭದ ಕಾರ್ಯನ? ಇದು ಕಾಂಗ್ರೆಸ್ಗೆ ಬೂಸ್ಟರ್ ಕೊಡುತ್ತಾ ಅಥವಾ ಮತ್ತೆ ಯುವಕರು ಸಿಡಿದಿಡ್ತಾರಾ? ಕಾದು ನೋಡಬೇಕಾಗುತ್ತೆ. ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ.